57 ವರ್ಷ ವಯಸ್ಸಿನ ಅಂಕಲ್ಗೆ ಆಸೆ ತೋರಿಸಿ ಕೆಡ್ಡಾಗೆ ಕೆಡಬಿದ್ದ ಹನಿ ಟ್ರ್ಯಾಪ್ ಸುಂದರಿ ಕೊನೆಗೂ ಅರೆಸ್ಟ್ ಆಗಿದ್ದಾಳೆ. 57 ವರ್ಷ ವಯಸ್ಸಿನ ಅಂಕಲ್ಗೆ ಪರಿಚಯ ಇದ್ದ 20ರ ಆಸುಪಾಸಿನ ಈ ಸುಂದರಿ ಟೀ ಕುಡಿಯೋಣ ಬನ್ನಿ ಅಂಕಲ್ ಅಂತ ಅಂಕಲ್ನನ್ನ ಮನೆಗೆ ಕರೆಯಿಸಿಕೊಂಡಿದ್ದಾಳೆ. ನಂತರ ಪೊಲೀಸರ ಹೆಸರಲ್ಲಿ ಬೆದರಿಕೆ ಹಾಕಿ ಲಾಕ್ ಮಾಡಿಸಿ ಹಣ ಸುಲಿಗೆ ಮಾಡಿದ್ಲು. ಸಿವಿಲ್ ಕಾಂಟ್ರಾಕ್ಟರ್ ಆಗಿರೋ ಅಂಕಲ್ ಒಳ್ಳೆ ಪಾರ್ಟಿ ಅಂತ ಸುರಸುಂದರಿ ನಯನ ಸರಿಯಾಗಿ ಪ್ಲಾನ್ ಮಾಡಿ ಅಂಕಲ್ನನ್ನ ಕೆಡ್ಡಾಗೆ ಕೆಡಬಿದ್ದಾಳೆ. ಟೀ ಕುಡಿದುಕೊಂಡು ಹೋಗಿ ಅಂಕಲ್ ಅಂತ ಮನೆಗೆ ಕರೆದಿದ್ದಾಳೆ. ಸುಂದರಿಯ ಸ್ಮೈಲ್ಗೆ ಕರಗಿದ ಅಂಕಲ್ ಸೀದಾ ಅವಳ ಸ್ಕೂಟಿ ಫಾಲೋ ಮಾಡಿಕೊಂಡು ಬ್ಯಾಡರಹಳ್ಳಿ ಠಾಣೆ ವ್ಯಾಪ್ತಿಯ ತುಂಗಾನಗರದ ಆಕೆಯ ಮನೆಗೆ ಹೋಗಿ ಬಿಟ್ಟಿದ್ರು. ಈ ಬ್ಯೂಟಿ ಜೊತೆಗೆ ಅಂಕಲ್ ಜಾಲಿ ಮೂಡ್ನಲ್ಲಿ ಇದ್ದಾಗ ಅಪರಿಚಿತರು ನಾವು ಪೊಲೀಸರು ಅಂತ ಹೇಳ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ವ್ಯಭಿಚಾರ ನಡೆಸ್ತಾ ಇದ್ದಾರೆ ಅಂತ ಪೊಲೀಸರ ಸೋಗಿನಲ್ಲಿ ಬ್ಲಾಕ್ ಮೇಲ್ ಮಾಡಿ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿದ್ದಾರೆ. ನಂತರ ಫೋಟೋ ತೆಗೆದುಕೊಂಡು ಅಂಕಲ್ ಜೇಬಲ್ಲಿ ಇದ್ದ ಹಣ, ಮೈ ಮೇಲೆ ಇದ್ದ ಚಿನ್ನ ಎಲ್ಲವನ್ನೂ ಬಿಚ್ಚಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡಿದ್ದಾರೆ. ಸಾಲದ್ದಕ್ಕೆ ಇನ್ನೂ 2 ಲಕ್ಷ ಹಣ ಕೊಡಬೇಕು ಅಂತ ಧಮಕಿ ಕೂಡ ಹಾಕಿದ್ರಂತೆ. ಇದಾದ ನಂತರ ನಯನಾಗೆ ಕಂಪ್ಲೇಂಟ್ ಕೊಡೋಣ ಬಾ ಅಂತ ಅಂಕಲ್ ಕರೆದ್ರೆ ಸ್ಟೇಷನ್ನು ಕಂಪ್ಲೇಂಟು ಅಂತ ಹೋದ್ರೆ ಮಗುನ ಕರ್ಕೊಂಡು ಸೀದಾ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂಕಲ್ನ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ನಂತರ ಧೈರ್ಯ ಮಾಡಿ ಬ್ಯಾಡರಹಳ್ಳಿ ಠಾಣೆಗೆ ನೊಂದ ಕಾಂಟ್ರಾಕ್ಟರ್ ಅಂಕಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂತೆ ಬ್ಯಾಡರಹಳ್ಳಿ ಪೊಲೀಸರು ಸುಲಿಗೆ ಗ್ಯಾಂಗ್ನ ಸಂತೋಷ್, ಅಜಯ್, ಜಯರಾಜ್ ಎಂಬಾತರನ್ನ ಅರೆಸ್ಟ್ ಮಾಡಿದ್ದಾರೆ. ಕಳೆದ 3 ವಾರಗಳಿಂದ ನಾಪತ್ತೆ ಆಗಿದ್ದ ನಯನ ಪೊಲೀಸರ ಬಲೆಗೆ ಈಗ ಬಿದ್ದಿದ್ದಾಳೆ. ಹೆಬ್ಬಾಳ ಬಳಿ ಇವತ್ತು ಬ್ಯಾಡರಹಳ್ಳಿ ಪೊಲೀಸರು ನಯನ ಜೊತೆಗೆ ಮತ್ತೊಬ್ಬ ಆರೋಪಿ ಮೋಹನ್ ಎಂಬಾತನನ್ನು ಬಂಧಿಸಿದ್ದಾರೆ. ನಯನ ತಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ನಯನ ತಾಯಿಯೂ ಈ ಪ್ರಕರಣದಲ್ಲಿ ಭಾಗಿ ಆಗಿದ್ದಾರಾ ಅನ್ನೋದನ್ನ ವಿಚಾರಣೆ ಮಾಡ್ತಾ ಇದ್ದಾರೆ.